ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರೋದು ಮುದ್ದೆ ಸಾರು ತಿನ್ನೋಣ ಅಂತ. ಮುದ್ದೆ ಸಾರು ನೀವು ಎಲ್ಲರ ಮನೇಲೂ ಮಾಡಿರ್ತೀರ, ಮತ್ತು ಇದರಲ್ಲಿ ಏನು ಸ್ಪೆಷಲ್ ಅಂತ ಅಂದ್ಕೊಳ್ತೀರಾ ಅಲ್ವಾ. ಈ ರೆಸ್ಟೋರೆಂಟ್ ನೇಮೇನೆ ಮುದ್ದೆ ಸಾರು ಅಂತ ಇಟ್ಟಿದ್ದಾರೆ. ಇಲ್ಲಿ ಏನೆಲ್ಲ ಸ್ಪೆಷಲ್ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನಿವತ್ತು ಟ್ರೈ ಮಾಡಿದ್ದು ಚಿಕನ್ ಸಾರು ಹಾಗೆ ಗೋಲಿ ಮುದ್ದೆ. ಟೇಸ್ಟ್ ಎಲ್ಲ ಹೇಗಿತ್ತು, ಆಮೇಲೆ ಸ್ವೀಟ್ಸಲ್ಲಿ ಏನಾದರೂ ಸಿಗುತ್ತಾ, ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೇನೆಲ್ಲ ಇರುತ್ತೆ, ಅದೆಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದು ಲೊಕೇಟ್ ಆಗಿರೋದು ಜೀವನ್ ಭೀಮಾ ನಗರಲ್ಲಿ, ಅಂದರೆ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಇಳಿದ್ರೆ ನೀವು ಅಲ್ಲಿಂದ 1.52 ಕಿಲೋಮೀಟರ್ಸ್ ಒಳಗಡೆ ಇದೆ. ನೀವೇನಾದರೂ ಒಳ್ಳೆ ನಾಟಿ ಸ್ಟೈಲ್ ಫುಡ್ನ ಮಿಸ್ ಮಾಡ್ಕೊತಾ ಇದ್ದರೆ ಈ ರೆಸ್ಟೋರೆಂಟ್ ಬೆಸ್ಟ್ ಅಂತ ಹೇಳ್ತೀನಿ. ನಾವು ಊರಲ್ಲೆಲ್ಲ ಯಾವ ಥರ ನಾಟಿ ಕೋಳಿ ಸಾರು ತಿಂತೀವಲ್ಲ ಅದೇ ಥರನೇ ಟೇಸ್ಟ್ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ, ಗೋಲಿ ಥರ ಮುದ್ದೆಗಳನ್ನ ಮುರಿದಿದ್ದಾರೆ. ಈ ಐಡಿಯಾ ಏನಕ್ಕೆ ಬಂತು ಅಂತ ಗೊತ್ತಿಲ್ಲ ಅವ್ರಿಗೆ. ಮೇ ಬಿ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋಕ್ಕಿರ್ಬೋದು, ಇಲ್ಲ ಅಂದರೆ ಯಾರಿಗೆಲ್ಲ ಮುದ್ದೆ ತಿನ್ನೋಕ್ಕೆ ಬರಲ್ಲ ಅವ್ರಿಗೆಲ್ಲ ಈಸಿ ಆಗಲಿ ಈ ಥರ ಚಿಕ್ಕ ಚಿಕ್ಕ ಮುದ್ದೆ ಮಾಡಿದ್ರೆ ಅಂತ ಇರ್ಬೋದು. ನಿಮಗೂ ಆನ್ಸರ್ ಬೇಕಂದರೆ ಅಲ್ಲಿ ಹೋದಾಗ ಓನರ್ನ ಕೇಳಬೇಕು. ಏನಪ್ಪ ಇವಳು ಬರೀ ನಾನ್ ವೆಜ್ ಬಗ್ಗೆನೇ ಹೇಳ್ತಿದ್ದಾಳೆ ಅಂತ ಅಂದ್ಕೊಳ್ಬೇಡಿ, ವೆಜ್ ಕೂಡ ಇಲ್ಲಿ ಸಿಗುತ್ತೆ. ನಿಮಗೆಲ್ಲ ಏನಾದರೂ ಬಸ್ಸಾರು ಮುದ್ದೆ ಆ ಥರ ತಿನ್ನಬೇಕಂದ್ರೆ ಇದು ಬೆಸ್ಟ್ ಹೋಟೆಲ್. ಅದು ಕೂಡ ಟೇಸ್ಟ್ ಚೆನ್ನಾಗಿದೆ ಅಂತ ಎಷ್ಟೊಂದು ಜನ ಅಲ್ಲಿ ಹೇಳಿದ್ರು. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ನಾನು ಕೂಡ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನಿಮಗೆ ಹೇಳ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬೇಳೆ ಪಾಯಸ, ಅಂದರೆ ಬೇಳೆ ಅಕ್ಕಿ ಎಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಕಡಲೆಬೇಳೆ ಪಾಯಸ. ಕೆಲವೊಂದು ನಾನ್ ವೆಜ್ ನಾಟಿ ಸ್ಟೈಲ್ ಫುಡ್ ನಾನು ತಿಂದಿದ್ದೀನಿ ಬೇರೆ ಬೇರೆ ಹೋಟೆಲಲ್ಲಿ ಹೋಗಿ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಬಿಯನ್ಸ್ ಮತ್ತು ಅಷ್ಟೊಂದು ನೀಟಾಗಿ ಮೇಂಟೈನ್ ಮಾಡಿರಲ್ಲ ಅವರು. ಬಟ್ ಇಲ್ಲಿ ಆ್ಯಂಬಿಯನ್ಸು ಚೆನ್ನಾಗಿತ್ತು, ನೀಟಾಗಿತ್ತು, ಹಾಗೆ ಪ್ರೈಸ್ ಕೂಡ ಕಡಿಮೆನೇ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ರಾಗಿ ಕಲ್ಲು ಕೂಡ ಇಟ್ಟಿದ್ದಾರೆ. ಅಲ್ಲಿ ಹೋದವರು ರಾಗಿ ಕೂಡ ಬೀಸ್ಬೋದು. ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದರೆ 140 ರುಪೀಸ್ಗೆ ಮುದ್ದೆ ಮತ್ತು ಕೋಳಿ ಸಾರು ಸಿಗುತ್ತೆ. ಅದ್ರ ಜೊತೆ 2 ಮುದ್ದೆ ಇರುತ್ತೆ, ಅಂದರೆ ನೀವು ಮುದ್ದೆ ಬೇಡ ಅಂದರೆ ರೈಸ್ ತೊಗೋಬೋದು. ಆಮೇಲೆ ಇಲ್ಲಿ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಹೋದರೆ ನೀವು ನೂಲ್ ಪರೋಟ ಕೂಡ ಸಿಗುತ್ತೆ. ಅದು ಚಿಕನ್ ನಾನ್ ವೆಜ್ ಜೊತೆನೇ ಸಿಗುತ್ತೆ. ಚಿಕನ್ ಮಾತ್ರ ಅಲ್ಲ, ಇಲ್ಲಿ ಮಟನ್ ಕೂಡ ಸಿಗುತ್ತೆ. ವೀಕೆಂಡಲ್ಲಿ ಹೋದರೆ ಇನ್ನೂ ಸ್ಪೆಷಲ್ ಅವ್ರ ಮೆನು ಕೂಡ ಇದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೂ ಇದೇ ರೀತಿ ಫುಡ್ ಯಾವುದಾದ್ರೂ ರೆಸ್ಟೋರೆಂಟ್ಸ್ ಗೊತ್ತಿದ್ರೆ ಸಜೆಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರೋ ಪ್ಲೇಸು ಹೊಸದೇನಲ್ಲ, ಆಲ್ರೆಡಿ ಬಂದಿದ್ದೀನಿ ಈ ಪ್ಲೇಸ್ಗೆ. ಬಟ್ ಮೆನು ಇರ್ಬೋದು, ಪ್ರೈಸ್ ಇರ್ಬೋದು, ಎಲ್ಲನೂ ಡಿಫ್ರೆಂಟ್ ಆಗಿದೆ ಈ ಸಲ ಬಂದಾಗ. ಲಾಸ್ಟ್ ಟೈಮ್ ನಾನು ಬಂದು ಒಂದು 5 to 6 months ಆಯಿತು ಅನಿಸುತ್ತೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಭರ್ಜರಿ ಭೋಜನ ಇದೆ ಇರೋದು ಮಲ್ಲೇಶ್ವರಮಲ್ಲಿ. ಇದ್ರ ಲೊಕೇಶನ್ನ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನೀವು ನನ್ನ ಚಾನಲಲ್ಲಿ ನೋಡಿರ್ಬೋದು, ಎಲ್ಲನೂ ನಾನು ಈ ಥರ ಬಾಳೆ ಎಲೆ ಊಟ ಅನ್ಲಿಮಿಟೆಡ್ ಆ ಥರನೇ ವಿಸಿಟ್ ಮಾಡ್ತಾ ಇರ್ತೀನಿ. ಯಾಕಂದರೆ ನನಗೆ ಸೌತ್ ಇಂಡಿಯನ್ ವೆಜ್ ಫುಡ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ. ಆಮೇಲೆ ಡಿಫ್ರೆಂಟಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ, ಅದಕ್ಕೇ ನನಗೆ ಇಷ್ಟ ಆಗುತ್ತೆ. ನಾರ್ಮಲಾಗಿ ಈಗ ನೀವೆಲ್ಲ ಮದುವೆ ಮನೆಗೆಲ್ಲ ಹೋದರೆ ಎಲ್ರಿಗೂ ಬಾಳೆ ಎಲೆ ಊಟ ಮಾಡಬೇಕಂತ ಇಷ್ಟ ಇರುತ್ತಲ್ಲ. ಯಾರ್ಯಾರೀಗ ಎಲ್ಲ ಸೀಸನಲ್ಲೂ ಮದುವೆ ನಡೆಯಲ್ಲ, ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾವುದೂ ಮದುವೆ ಇರಲ್ಲ ಅಂದಾಗ ಈ ಥರ ಪ್ಲೇಸಸ್ಗೆ ಹೋಗಿ ನೀವು ಬಾಳೆ ಎಲೆ ಊಟನ ತಿನ್ಬೋದು. ಮೊದಲಿಗೆ ಬಾಳೆ ಎಲೆ ಹಾಕ್ತಾರೆ, ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಆಮೇಲೆ ಕಾಳು ಪಲ್ಯ ಕೊಟ್ಟಿದ್ರು. ಅದಾದಮೇಲೆ ಚಟ್ನಿ, ಟೊಮೆಟೊ ಗೊಜ್ಜು, ಸಾಗು ಎಲ್ಲನೂ ಹಾಕ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಪೈನಾಪಲ್ ಹೋಳಿಗೆ. ಇವರು ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಳಿಗೆನ ಮಾಡ್ತಾ ಇರ್ತಾರೆ ಎವ್ರಿಡೇ. ಇವತ್ತಿನ ಸ್ಪೆಷಲ್ ಇದಿತ್ತು. ಇಲ್ಲಿ ಹೋಳಿಗೆ ಒಂದು ಅನ್ಲಿಮಿಟೆಡ್ ಇರಲ್ಲ, ಅದು ಬಿಟ್ಟು ಎಲ್ಲ ಫುಡ್ಡು ಅನ್ಲಿಮಿಟೆಡ್ ಇರುತ್ತೆ. ಅದಾದಮೇಲೆ ಪೂರಿ ಬಡಿಸ್ತಾರೆ. ಈ ರೆಸ್ಟೋರೆಂಟಲ್ಲಿ ಲಾಸ್ಟ್ ಟೈಮ್ ಹಾಕಿದ್ದು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಮಾಡೋ ಮಸಾಲೆ ದೋಸೆ ಅಂದರೆ ನನಗೆ ಸಖತ್ ಫೇವ್ರೇಟ್. ತುಂಬ ಸ್ಮಾಲಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ, ಅದು ಅನ್ಲಿಮಿಟೆಡ್. ಆಮೇಲೆ ರೈಸ್, ಸಾಂಬಾರು ರೈಸ್, ರಸಮ್, ಹಾಗೆ ಮೊಸರು ಕೂಡ ಹಾಕ್ತಾರೆ. ಲಾಸ್ಟಲ್ಲಿ ಬೀಡ ಕೂಡ ಕೊಡ್ತಾರೆ. ಇದಕ್ಕೆ ಎಷ್ಟಾಗುತ್ತೆ ಅಂದರೆ 275 ರೂಪಾಯಿ ಪ್ರೈಸ್ ಇದೆ ಈಗ ಕರೆಂಟ್ಲಿ. ನೀವೇನಾದರೂ ವೀಕೆಂಡ್ ವೀಕ್ ಡೇಸ್ ಯಾವತ್ತೇ ಹೋದ್ರೂ ಸೇಮ್ ಪ್ರೈಸೇ ಇರುತ್ತೆ. ಆ್ಯಂಬಿಯನ್ಸ್ ಎಲ್ಲನೂ ಚೆನ್ನಾಗಿದೆ, ಹಾಗೆ ಅಲ್ಲಿ ಸರ್ವ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನೀವೇನಾದರೂ ಮಲ್ಲೇಶ್ವರಂ ಕಡೆ ಹೋದರೆ, ಇಲ್ಲ ಒಳ್ಳೆ ಅನ್ಲಿಮಿಟೆಡ್ ಊಟ, ಈ ಥರ ಬಾಳೆ ಎಲೆ ಊಟ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಪ್ಲೇಸ್ನ ತಪ್ಪದೇ ವಿಸಿಟ್ ಮಾಡಿ.
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಆಲ್ರೆಡಿ ಈ ಪ್ಲೇಸ್ನ ವಿಸಿಟ್ ಮಾಡಿದರೆ ನಿಮಗೆ ಏನನ್ನಿಸ್ತು, ಅಲ್ಲಿ ಟೇಸ್ಟ್ ಎಲ್ಲ ಆ್ಯಂಬಿಯನ್ಸ್ ಇರ್ಬೋದು ಅದೆಲ್ಲನೂ ಹೇಗಿತ್ತು ಅಂತ ನನಗೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಾಟಿ ಸ್ಟೈಲಲ್ಲಿ ಬಿರಿಯಾನಿ ತಿನ್ನಬೇಕು ಅಂತ ಹೇಳಿದ್ರೆ ಇದು ಬೆಸ್ಟ್ ಪ್ಲೇಸ್. ದೊನ್ನೆ ಬಿರಿಯಾನಿ ಹೌಸ್ ಇನ್ನೂ ಬೇರೆ ಬೇರೆ ಬ್ರಾಂಚಸ್ ಇದೆ, ಬಟ್ ಇದು ನನ್ನ ಫೇವ್ರೇಟ್. ಇಲ್ಲಿ ಏನೆಲ್ಲ ಸಿಗುತ್ತೆ ನೋಡ್ಬೋದು ನೀವು ಮೆನುನಲ್ಲಿ. ಪ್ರೈಸ್ ಕೂಡ ರೀಸನಬಲ್ ಆಗಿರುತ್ತೆ ಮತ್ತು ತುಂಬ ವೆರೈಟೀಸ್ ಇದೆ. ಟೇಸ್ಟ್ ಕೂಡ ಚೆನ್ನಾಗಿದೆ, ಸರ್ವಿಸ್ ಕೂಡ ಚೆನ್ನಾಗಿದೆ. ಇಲ್ಲೋದಾಗ ಚಿಕನ್ ಬಿರಿಯಾನಿ ಹಾಗೆ ಕ್ಷತ್ರಿಯ ಕಬಾಬ್ ಮಿಸ್ ಮಾಡ್ದೇ ತಿನ್ನಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಆಮೇಲೆ ಈವ್ನಿಂಗ್ 4 o'clock ಆದಮೇಲೆ ಇಲ್ಲಿ ಇಡ್ಲಿ, ದೋಸೆ, ನೀರು ದೋಸೆ ಎಲ್ಲನೂ ಸಿಗುತ್ತೆ. ಚಿಕನ್ ಕರಿ ಇಲ್ಲ ಮಟನ್ ಕರಿ ನಿಮ್ಗೆ ಬೇಕಿದ್ದರೆ ಅದ್ರ ಜೊತೆ. ಇದು ಲೊಕೇಟ್ ಆಗಿರೋದು ಸಂಪಿಗೆ ರೋಡ್, ಮಲ್ಲೇಶ್ವರಮಲ್ಲಿ. ನೀವು ಗೂಗಲ್ ಲಿಂಕ್ ಕೂಡ ಯೂಸ್ ಮಾಡ್ಬೋದು, ಲೊಕೇಶನ್ನ ಪಿನ್ ಮಾಡಿರ್ತೀನಿ. ನೀವೇನಾದರೂ ಆ ಕಡೆ ಹೋದರೆ ತಪ್ಪದೇ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿರೋದು ಮಲ್ಲೇಶ್ವರಂ 8th ಕ್ರಾಸಲ್ಲಿ ರಾಮಾಶ್ರಮ ಅಂತ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಡಿಫ್ರೆಂಟ್ ಆಗಿದೆ. ಇಲ್ಲಿರೋ ಮೆನುನೂ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲ್ ಸೌತ್ ಇಂಡಿಯನ್ ಇಡ್ಲಿ, ವಡಾ, ದೋಸೆ ಅದೆಲ್ಲನೂ ಸಿಗುತ್ತೆ. ಹಾಗೆ ಬಾಳೆ ಎಲೆ ಊಟ ಕೂಡ ಅವೈಲಬಲ್ ಇದೆ. ಆಮೇಲೆ ಕೌಂಟರ್ ಹತ್ರ ಹೋದಾಗ ನಾನಲ್ಲಿ ನೋಡಿದ್ದು ಪಿಯೂಷ್ ಅಂತ ಒಂದು ಡ್ರಿಂಕ್ನ ಅವರು ಮಾಡ್ತಾರೆ. ಅಲ್ಲಿ ಅದು ಸ್ಪೆಷಲ್ ಅಂತ ಹೇಳಿದ್ರು. ನಾನು ಅದನ್ನು ಟ್ರೈ ಮಾಡಿದೆ. ಯೋಗರ್ಟ್ ಮತ್ತು ಮಿಲ್ಕ್, ಶುಗರ್ ಮತ್ತು ಇನ್ನೂ ಡ್ರೈ ಫ್ರೂಟ್ಸ್ ಅದೆಲ್ಲನೂ ಆ್ಯಡ್ ಮಾಡಿಬಿಟ್ಟು ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸಮ್ಮರ್ಗೆ ಇದು ತುಂಬ ಟೇಸ್ಟಿಯಾಗಿ ಹಾಗೆ ಕೂಲಾಗಿ ಕೂಡ ಇರುತ್ತೆ. ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ಈ ಡ್ರಿಂಕ್ ತುಂಬಾ ಫೇಮಸ್. ನೀವೇನಾದರೂ ಮಲ್ಲೇಶ್ವರಂ 8th ಕ್ರಾಸ್ ಕಡೆ ಹೋದರೆ ಇದನ್ನು ತಪ್ಪದೇ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿ ನೀರು ದೋಸೆ ಕೂಡ ಇರುತ್ತೆ. 60 rupees ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಅದು ಕೂಡ ಟ್ರೈ ಮಾಡಿದೆ. ಆಮೇಲೆ ತವಾ ಪಲಾವ್ ಕೂಡ ಇರುತ್ತೆ. ನಾನು ಲೊಕೇಶನ್ ಕೂಡ ಪಿನ್ ಮಾಡಿರ್ತೀನಿ ಎಕ್ಸಾಕ್ಟು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಎವ್ರಿವನ್, ಏನಿದು KGF ಅಂತ ನೋಡ್ತಾ ಇದ್ದೀರಾ? KGF ಮೂವಿ ನೀವೆಲ್ಲರೂ ನೋಡಿರ್ತೀರಾ. ಅದೇ ಥರ ಕಾನ್ಸೆಪ್ಟಲ್ಲಿ ಒಂದು ರೆಸ್ಟೋರೆಂಟ್ನ ಮಾಡಿದ್ದಾರೆ. ಇದು ಲೊಕೇಟ್ ಆಗಿರೋದು ಸಹಕಾರ್ ನಗರಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇಲ್ಲಿ ಏನೆಲ್ಲ ಫುಡ್ ಸಿಗುತ್ತೆ ಮತ್ತು ಟೇಸ್ಟ್ ಎಲ್ಲ ಹೇಗಿತ್ತು ಅದೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೇಗನೆ ಹೋಗಿದ್ದೆ, ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಂಡೆ. ಅದಕ್ಕೆ ಎಕ್ಸಾಕ್ಟಾಗಿ 12 o'clockೇ ಹೋಗಿದ್ದೆ. ಅಂದರೆ ಇಲ್ಲಿ ಓಪನ್ ಆಗೋದೇ 12 o'clockಗೆ. ಇಲ್ಲಿ ವೆಜ್, ನಾನ್ ವೆಜ್ ಎರಡೂ ಫುಡ್ ಸಿಗುತ್ತೆ ಮತ್ತು ಡ್ರಿಂಕ್ಸ್ ಕೂಡ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ನಿಮಗೆ KGFಲ್ಲಿ ಮೂವಿಯಲ್ಲಿ ನೋಡಿರ್ತೀರಲ್ಲ ಅದೇ ಥೀಮಲ್ಲೇ ಮಾಡಿದ್ದಾರೆ. ಆಮೇಲೆ ಗೋಲ್ಡ್ ಬಿಸ್ಕೆಟ್ಸ್ ಎಲ್ಲನೂ ಈ ಥರ ಇಟ್ಟಿದ್ದಾರೆ ನೋಡ್ಬೋದು. ನಾನು 1 year ಬ್ಯಾಕೆ ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ದೆ. ಆಗ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಈಗ ಇನ್ನೂ ರಿನೋವೇಟ್ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಈ ಥರ ಇರುತ್ತೆ ನಿಮಗೆ. ಅಲ್ಲೂ ಕೂಡ ಗೋಲ್ಡ್ ಬಿಸ್ಕೆಟ್ಸ್ ಥರದ್ದು ಇಟ್ಟಿರ್ತಾರೆ. KGF ಅಂತ ಬೋರ್ಡ್ ಇರುತ್ತೆ, ಅಲ್ಲಿ ಕೂಡ ನೀವು ಫೋಟೋಸ್ ತೊಗೋಬೋದು. ಅದಾದಮೇಲೆ ಅದ್ರ ರೈಟ್ ಸೈಡಲ್ಲೇ ಈ ಥರ ಇಟ್ಟಿದ್ದಾರೆ. ಆ್ಯಂಬಿಯನ್ಸ್ ಬಗ್ಗೆ ಹೇಳೋದಾದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಫೋಟೋಸ್, ವೀಡಿಯೋಸ್ ಅದೆಲ್ಲ ತೊಗೋಬೇಕು ಅಂತ ಹೇಳಿದ್ರೆ ಈ ರೆಸ್ಟೋರೆಂಟ್ನ ರೆಕಮೆಂಡ್ ಮಾಡ್ತೀನಿ ನಾನು ನಿಮಗೆ. ಇನ್ನು ಇಲ್ಲಿ ಏನೆಲ್ಲ ಫುಡ್ ಸಿಗುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ವೆಜ್ ಮತ್ತು ನಾನ್ ವೆಜ್ ಆಲ್ರೆಡಿ ಹೇಳಿದಾಗೆ ಅದೆಲ್ಲನೂ ಇರುತ್ತೆ. ಸೂಪ್ ಇರುತ್ತೆ. ಹಾಗೆಯೇ KGFದೇ ಸ್ಪೆಷಲ್ ಈಗ ಫುಡ್ಗಳದ್ದು ಅಷ್ಟೇ KGF ಚಾಪ್ಟರ್ ಅಂತಲೇ ಹಾಕ್ಬಿಟ್ಟು ಅದರಲ್ಲಿ ಫುಡ್ ಮೆನುನೂ ಕೂಡ ಈ ಥರ ಲಿಸ್ಟಲ್ಲಿ ಹಾಕಿರ್ತಾರೆ. ಪ್ರೈಸ್ ಕೂಡ ರೀಸನಬಲ್ ಆಗೇ ಇದೆ. ಆಮೇಲೆ ಮಾಕ್ಟೇಲ್, ಕಾಕ್ಟೇಲ್ ಎಲ್ಲನೂ ಸಿಗುತ್ತೆ. ಲಾಸ್ಟ್ ಟೈಮ್ ವಿಸಿಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಆ ಸಲ ನಿಜ ಬೇಜಾರಾಗಿತ್ತು. ಏನಕ್ಕಂದರೆ ನಾವು ಆರ್ಡರ್ ಮಾಡಿ ಒಂದು 2 hours ವೆಯ್ಟ್ ಮಾಡಿದ್ವಿ ಫುಡ್ ಬರೋಕ್ಕೆ. ಬಟ್ ಈ ಸಲ ಆ ಥರ ಆಗಿಲ್ಲ, ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ಅಂದರೆ ಆರ್ಡರ್ ಮಾಡಿ ಒಂದು 20 minutesಲ್ಲೇ ರೆಡಿ ಮಾಡಿಕೊಟ್ಬಿಟ್ರು. ನಾವಿವತ್ತು ಆರ್ಡರ್ ಮಾಡಿದ್ದು ವೆಜ್ ಫ್ರೈಡ್ ರೈಸ್ ಮತ್ತು ಕ್ರಿಸ್ಪಿ ಕಾರ್ನ್. ಇಲ್ಲಿ ನೋಡ್ತಾ ಇರ್ಬೋದು, ಔಟ್ಸೈಡ್ ಬಿಟ್ಟು ಮೇಲ್ಗಡೆನೂ ಸೀಟಿಂಗ್ ಪ್ಲೇಸ್ ಇದೆ. ನೀವು ಅಲ್ಲೂ ಕೂಡ ಕುತ್ಕೊಳ್ಬೋದು. ಫುಡ್ ಕ್ವಾಂಟಿಟಿ ಜಾಸ್ತಿನೇ ಕೊಟ್ಟಿರ್ತಾರೆ. ಅದೇ ಫುಡ್ಡು ಟೇಸ್ಟು ನನಗೆ ಅಷ್ಟೊಂದು
ಇಷ್ಟ ಆಗಲಿಲ್ಲ. ಓಕೆ ಓಕೆ ಅನಿಸ್ತು. ಲಾಸ್ಟ್ ಟೈಮ್ ಕೂಡ ಅದೇ ಥರನೇ ಇತ್ತು. ಬಟ್ ಲಾಸ್ಟ್ ಟೈಮ್ ನಾನ್ ವೆಜ್ ಟ್ರೈ ಮಾಡಿದ್ದೆ. ಈ ಸಲ ವೆಜ್ ಟ್ರೈ ಮಾಡಿದ್ವಿ. ತುಂಬ ಏನು ಇಷ್ಟ ಆಗಿಲ್ಲ. ನಾರ್ಮಲ್ ಟೇಸ್ಟ್ ಇತ್ತು. ಆಂಬಿಯನ್ಸ್ಗೆ ನೀವು ಹೋಗೋದಿದ್ರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ರೀಸೆಂಟಾಗಿ ಒಂದು ರೀಲಲ್ಲಿ ನೋಡಿದ್ದೆ ನಾನು, ಇಲ್ಲಿ ಅನ್ಲಿಮಿಟೆಡ್ ಫುಡ್ ಕೂಡ ಸರ್ವ್ ಮಾಡ್ತಿದ್ದಾರೆ ಅಂತ. ಈಗ ಮೆನುನಲ್ಲಿ ಅದೇನೂ ಸಿಗಲಿಲ್ಲ ನನಗೆ. ನೀವು ಹೋದಾಗ ಬೇಕಾದರೆ ಅಲ್ಲಿ ಒಂದು ಸಲ ಚೆಕ್ ಮಾಡ್ಬೋದು. ನಾವು ತೊಗೊಂಡಿದ್ದು ಫ್ರೈಡ್ ರೈಸು ಮತ್ತು ಕ್ರಿಸ್ಪಿ ಕಾರ್ನ್ಗೆ 400 ರುಪೀಸ್ ಚಾರ್ಜಸ್ ಮಾಡಿದ್ರು. ನೀವೇನಾದರೂ ಸಹಕಾರ ನಗರ್ ಕಡೆ ಇದ್ದರೆ ಇಲ್ಲ ಹೆಬ್ಬಾಳ ಕಡೆ ಇದ್ದರೆ ಒಂದು ಸಲ ಆದರೂ ಹೋಗಿ ಟ್ರೈ ಮಾಡಿ. ಆ್ಯಂಬಿಯನ್ಸ್ಗೋಸ್ಕರ ಆದರೂ ಹೋಗಿ ಒಂದು ಸಲ ನೋಡ್ಬೋದು ನೀವು. ಟೇಸ್ಟ್ ಕೂಡ ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ ಓಕೆ ಆ ಥರ ಫುಡ್ ಟೇಸ್ಟ್ ಇದೆ. ಹಾಗಂತ ನಿಮಗೂ ಅದೇ ಥರ ಅನಿಸಿರ್ಬೇಕು ಅಂತ ಇಲ್ಲ. ಇದು ನನಗೆ ಅನಿಸಿದ್ದು ಟೇಸ್ಟ್ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಇನ್ನು ಬೇರೆಯವರು ವಿಸಿಟ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗಿರ್ಬೋದು. ಇಲ್ಲಿ ಒಂದು KGF ಸ್ಪೆಷಲ್ ಮಾಕ್ಟೇಲ್ ಕೂಡ ಸರ್ವ್ ಮಾಡ್ತಾರೆ. ನೀವು ಅಲ್ಲಿ ಹೋದಾಗ ಟ್ರೈ ಮಾಡ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಹೋದಾಗ ನಾನು ಟ್ರೈ ಮಾಡಿದ್ದೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಏರಿಯಾದಲ್ಲಿ ಇಲ್ಲ ನಿಮ್ಗೆ ಗೊತ್ತಿರೋ ಯಾವುದಾದ್ರೂ ಪ್ಲೇಸಸ್ಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಫುಡ್ ಅಂತ ಹೇಳಿದ್ರೆ ನನಗೂ ಕೂಡ ಸಜೆಸ್ಟ್ ಮಾಡಿ. ನಾನು ಕೂಡ ಹೋಗಿ ವಿಸಿಟ್ ಮಾಡ್ತೀನಿ. ನನ್ನ ಚಾನಲ್ನಲ್ಲಿ ಫುಡ್ ಮಾತ್ರ ಅಲ್ಲ, ಟೆಂಪಲ್ ರಿಲೇಟೆಡ್ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ ಥರ ಯಾವುದಾದ್ರೂ ಟೆಂಪಲ್ಸ್ ಇದ್ರೂ ಕೂಡ ನೀವು ಸಜೆಸ್ಟ್ ಮಾಡ್ಬೋದು. ನಾನು ಹೋಗಿ ವಿಸಿಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.